ಇದನ್ನೇ ಎರಡನೇ ಶ್ರೀಶೈಲ ಅಂತ ಕರೆಯುವಂಥ ಶ್ರೀ ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನ ಮಸ್ಕಿ. ಇದನ್ನು ಯಾಕೆ ಎರಡನೇ ಶ್ರೀಶೈಲ ಅಂತ ಕರೀತಾರಪ್ಪ ಅಂತಂದರೆ, ಪ್ರತಿ ವರ್ಷ ಪಾದಯಾತ್ರೆ ಮಾಡುವಂಥ ಒಬ್ಬ ಮಹಿಳೆಗೆ ಮೆಚ್ಚಿ ಆಗಿರುವಂಥ ಒಂದು ದೇವಸ್ಥಾನ ಇದು. ಅಂದರೆ ಬೆಲ್ಲದ ಮಾಡಿಯಿಂದ ಶ್ರೀಶೈಲಕ್ಕೆ ಹೋಗುವಂಥ ಒಬ್ಬ ಮಹಿಳೆ, ಅಂದರೆ ಅವ್ರ ಹೆಸರು ದೇವಮ್ಮ. ಅವರು ಪ್ರತಿ ವರ್ಷ ಪಾದಯಾತ್ರೆ ಮಾಡ್ತಿದ್ರು. ಅಂದರೆ ಎಲ್ಲಿಂದ ಅಂದರೆ ಬೆಲ್ಲದ ಮಾಡಿಯಿಂದ ಶ್ರೀಶೈಲವರೆಗೆ. ಇದು ಬೆಲ್ಲದ ಮಾಡಿ ನಿಯರ್ ಬೈ ಮಸ್ಕಿ ಇದೆ. ಸೊ ಅಲ್ಲಿಂದ ಹೋಗುವಂಥ ಒಬ್ಬ ಮಹಿಳೆ ಪ್ರತಿ ವರ್ಷ ಅವರ ಭಕ್ತಿಗೆ ಮೆಚ್ಚಿ ಶ್ರೀಶೈಲ ಮಲ್ಲಯ್ಯ ಅವರು ರಿಟರ್ನ್ ಬರುವಾಗ ಬೆಲ್ಲದ ಮಡಿಗೆ ಅವರಿಂದನೇ ಬಂದಿದ್ದಾನೆ. ಆವಾಗ ಪ್ರತ್ಯಕ್ಷವಾಗಿ ಹೇಳಿದ್ದಾನೆ, ನೀನು ದೇವಮ್ಮ, ನಾನು ನಿನ್ನಿಂದನೇ ಬಂದಿದ್ದೀನಿ, ನೀನು ಎಲ್ಲಿ ರಿಟರ್ನ್ ರಿವರ್ಸ್ ನೋಡ್ತೀಯ, ನಾನು ಅಲ್ಲೇ ವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಆ ದೇವಮ್ಮ ಅವರು ಇಲ್ಲೇ ರಿಟರ್ನ್ ರಿವರ್ಸ್ ಹಿಂದಕ್ಕೆ ನೋಡಿದ್ದಾರೆ. ಅದಕ್ಕೆ ಇಲ್ಲೇ ನಾನು ಇಲ್ಲೇ ವಾಸ ಮಾಡ್ತೀನಿ ಅಂತಂದು ಇಲ್ಲೇ ವಾಸ ಮಾಡಿದ್ದಾರೆ. ಫಸ್ಟ್ ಪಾದ ಪ್ರತ್ಯಕ್ಷವಾಗಿರೋದು ಪಕ್ಕದಲ್ಲಿದೆ, ಅದು ಮೂಡಿರೋದು ಪಾದದ್ದಿದು. ಆಮೇಲೆ ಒಟ್ಟು ಒಂದು 3-4 ಜಾಗದಲ್ಲೇ ಇದೆ ಅದು ಮಸ್ಕಿ ಒಳಗೆ ಪಾದದ್ದು ಇದು. ಸೊ ಹಂಗಾಗಿ ಇದು ದೇವಸ್ಥಾನ ಆಗೋಕ್ಕೆ ಕಾರಣ ಆಗಿದೆ. ಆ್ಯಂಡ್ ಇವಾಗ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಇದು ಪಾದದ್ದು ಜಸ್ಟ್ ಇವರೇ ಮಾಡಿರೋದು. ಅಂದರೆ ಪಾದದ್ದು ಒಂದಿದೆ ಆ್ಯಂಡ್ ಒಂದು ಶಿವನ ಮೂರ್ತಿನಿ ಸಮೇತ ಮಾಡಿದ್ದಾರೆ. ಇದೇ ಮಸ್ಕಿ ಲೊಕೇಶನ್ ವ್ಯೂ. ಅಲ್ಲಿ ಕಾಣ್ತಾ ಇರೋದು ವಾಟ್ರ್. ಅದು ಜಸ್ಟ್ ಇಲ್ಲೊಂದು ಕೆನಲ್ ಇದೆ, ತುಂಗಭದ್ರ ಕೆನಲ್. ಪ್ರೆಸೆಂಟ್ ಇವಾಗ ವಾಟ್ರ್ಲೆಸ್ಸು ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಅದು ವಾಟ್ರ್ ಇತ್ತಪ್ಪ ಅಂದರೆ ಚೆನ್ನಾಗಿ ಕಾಣ್ತಾ ಇತ್ತು ವ್ಯೂ. ಸೊ ಇವಾಗ ಅಷ್ಟೊಂದು ಏನು ಚೆನ್ನಾಗಿ ಕಾಣಲ್ಲ. ಇದೇ ಅದು ಪಾದ ಜಸ್ಟ್ ಇವರಷ್ಟೇ ಮಾಡಿರೋದು. ಬಸ್ಟ್ ಒಳಗಡೆ ಇವಾಗ ಪೂಜೆ ಮಾಡ್ತಿರೋದೆಲ್ಲ ಅದು ಪಾದದ್ದು ಇದನ್ನೇ ಇದೆ. ಜಸ್ಟ್ ಅದಕ್ಕೆ ಸ್ವಲ್ಪ ಇದೆಲ್ಲ ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ಇದನ್ನೆಲ್ಲ ನೋಡ್ಕೊಂಡು ನಾವು ಮಸ್ಕಿ ಒಳಗೆ ನೋಡೋ ಇವಾಗ ಕೆಳಗಡೆ ಹೋಗಿ ಅಶೋಕ ಶಿಲಾಶಾಸನ, ಅಂದರೆ ಸಾಮ್ರಾಟ್ ಅಶೋಕ ಮೌರ್ಯರ ರಾಜನ ಅಶೋಕ ಶಿಲಾಶಾಸನ ಸಮೇತ ನಾವು ನೋಡ್ಬೋದು. ಇದ್ರ ಬ್ಯಾಕ್ ಸ್ವಲ್ಪ ದೂರ ಆಗುತ್ತೆ ಅದು. ಅಲ್ಲಿ ಇದು ನೋಡಿಕೊಂಡು ಅಲ್ಲಿಗೆ ಹೋಗೋ ಸಮೇತ ನಾವು ಹೋಗ್ಬೋದು. ನಮ್ಮನೆ ಸಮೇತ ತೋರಿಸ್ತಾ ಇದೆ, ಜಸ್ಟ್ ಕಾಣ್ತಾ ಇಲ್ಲ, ಅದು ಚಿಕ್ಕದೈತೆ ಸ್ವಲ್ಪ. ಸೊ ಹಂಗಾಗಿ ಅದು ಇವಾಗ ಕಾಣಲ್ಲ, ಝೂಮ್ ಹಾಕಿರೂ ಕಾಣಲ್ಲ. ಇವಾಗ ಇಲ್ಲಿಂದ ನಾವು ಅಲ್ಲಿಂದ ಕೆಳಗಡೆಯಿಂದ ಆಲ್ರೆಡಿ ಸ್ವಲ್ಪ ಬಂದಿದ್ದೀನಿ ನಾನು ಮಿಡಲಲ್ಲಿ. ಇಲ್ಲಿಂದ ನೋಡಿದರೆ ಈ ಥರ ಕಾಣುತ್ತೆ. ಇವಾಗ ಸ್ವಲ್ಪ ಮಿಡಲಲ್ಲಿ ಇದ್ದೀನಿ. ಇಲ್ಲಿ ಕೆಳಗಡೆ ಒಂದು ಚಿಕ್ಕದೊಂದು ವೀರಭದ್ರೇಶ್ವರನ ಒಂದು ಮೂರ್ತಿ ಇದೆ. ಆ್ಯಂಡ್ ಪಕ್ಕದಲ್ಲಿ ಒಂದು ಈಶ್ವರನ ಒಂದು ಲಿಂಗ ಇದೆ. ಸೊ ಇದನ್ನು ಸಹ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಹೋಗಬೇಕು. ಅದಾದಮೇಲೆ ಇದೇ ಅದು ಈ ಲಿಂಗ. ಇಲ್ಲಿ ಒಳಗಡೆ ಒಂದು ಲಿಂಗ ಇದೆ, ಶಿವನ ಲಿಂಗ ಕಾಣ್ತಾ ಇದೆ ನೋಡಿ, ಅದು ಲಿಂಗ. ಆ್ಯಂಡ್ ಈ ಕಡೆಯಲ್ಲಿ ಆ್ಯಂಡ್ ಇದು ಸ್ಟಾರ್ಟಿಂಗ್. ಆ್ಯಕ್ಚುಲಿ ನಾನು ಮೇಲಿಂದ ವೀಡಿಯೋಸ್ ಮಾಡ್ಕೊಂಡು ಆಮೇಲೆ ಕೆಳಗಡೆ ಬಂದಿರೋದು. ಸೊ ಹಂಗಾಗಿ ಇವಾಗ ರಿವರ್ಸಲ್ಲಿ ಕಾಣ್ತಾ ಇದೆ. ಇದು ಸ್ಟಾರ್ಟಿಂಗ್ ಹೋಗುವಾಗ ಇದೊಂದು ಲಿಂಗ ಇದು ಇದೆ, ಈಶ್ವರನದು ಆ್ಯಂಡ್ ಬಸವಣ್ಣಂದಿದು. ಆ್ಯಂಡ್ ಇಲ್ಲಿ ಮೇಲಿದ್ದನ್ನು ಬಸವಣ್ಣಂದು ಇದೆ, ಸ್ವಲ್ಪ ದೊಡ್ಡದು ಇದೆ. ನಾವು ಯಾವಾಗಿಂದ ಚಿಕ್ಕವರಿದ್ದಂಗೆ ಇದೆ. ಬಟ್ ಈ ಸ್ಟೋರಿ ಎಲ್ಲ ಹೇಳಿದ್ದು ನಮ್ಮ ಅಜ್ಜಿ. ಸೊ ಹಂಗಾಗಿ ನಾನು ನಿಮಗೆ ಹೇಳ್ತಾ ಇರೋದು. ಇದರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ನಾನು ಡೈರೆಕ್ಟ್ ಅಶೋಕ ಶಿಲಾಶಾಸನ ನೋಡಿದ್ದು. ಇದು ಬ್ರಹ್ಮರಾಂಬ ಟೆಂಪಲ್, ಅಂದರೆ ಶ್ರೀಶೈಲ ಮಲ್ಲಿಕಾರ್ಜುನ ವೈಫ್ ಇದು ಟೆಂಪಲ್ ಕೆಳಗಡೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಒಳಗೆ ಹೇಳಿ. ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೂ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.